ಅವ್ರು ಲಂಚ್ ಬಿಟ್ಬಿಟ್ಟು ನಮಗೆ ಹೇಳ್ಕೊಡ್ತಿದ್ರು, ಅಷ್ಟು ಸಪೋರ್ಟಿವ್ ಆಗಿದ್ರು, ಎಲ್ಲ ಸಪೋರ್ಟಿವ್ ಸ್ಟಾಫ್ಸ್ ಇದ್ರು, ಅದಕ್ಕೆ ಇದು ಸಾಧ್ಯ ಆಯಿತು. ಅಂದರೆ ನಾನು ಡೈಲಿ ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ದೆ. ಮೇಯ್ನ್ ನಮ್ಮ ಪಪ್ಪ ಮಮ್ಮಿ ಸಪೋರ್ಟ್ ಮತ್ತು ಲೆಕ್ಚರರ್ ಸಪೋರ್ಟಿಂದ ಇದೆಲ್ಲ. ಎಲ್ಲ ಪ್ರಿಪ್ರೇಷನ್ಸು ನಮ್ಮ ಅಪ್ಪ ಅಮ್ಮ ನಮ್ಮ ಟೀಚರ್ಸು ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಅದಕ್ಕೇ ಈ ಫಲಿತಾಂಶ ಬಂದಿರೋದಂತ ಹೇಳಕ್ಕೆ ಇಷ್ಟ. ನಮಗೆ ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ನಮಗೆ ಮಂಡೇಸಲ್ಲಿ ಟೆಸ್ಟ್ ಮಾಡ್ತಿದ್ರು PTB ಅಂತ, ಆಮೇಲೆ ಟಾಪರ್ಸ್ ಟೆಸ್ಟ್ ಮಾಡ್ತಿದ್ರು. ಮನೆಯಲ್ಲೆಲ್ಲ ಕೂಡ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಇತ್ತು. ನಮಸ್ತೆ ವೀಕ್ಷಕರೇ, ನಮ್ಮ ಬೆಂಗಳೂರಿನ ರಾಜಾಜಿನಗರದ ಕಾಲೇಜಿನ ಸ್ಟೂಡೆಂಟ್ಸು 5ನೇ ಮತ್ತು 3ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಹೆಮ್ಮೆ ಪಡುವಂಥದ್ದು, ನಮ್ಮ ಸಿಲಿಕಾನ್ ಸಿಟಿ ಮಂದಿ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಇನ್ನು ನನ್ನ ಜೊತೆ ಇವತ್ತು ಪ್ರಾರ್ಥನಾ ಸೈನ್ಸ್ನಲ್ಲಿ 5ನೇ ರ್ಯಾಂಕ್ನಿಂದ ಪಡೆದಂತಹ ಹುಡುಗಿ, ರಾಜ್ಯಕ್ಕೆ 5ನೇ ರ್ಯಾಂಕು. ಆಕೆಯನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ತುಂಬ ಹೆಮ್ಮೆ ಪಡುವಂಥ ವಿಚಾರ, ಯಾಕಂತಂದರೆ PUC ಎಕ್ಸಾಮ್ಸ್ನಲ್ಲಿ ಸ್ಟೇಟ್ಗೆನೆ 5ನೇ ರ್ಯಾಂಕ್ ಪಡೆದಿದ್ದೀರಾ, ಅದರಲ್ಲೂ ಸೈನ್ಸ್ನಲ್ಲಿ. ಹೇಗೆ ಇದಕ್ಕೆ ಯಾವ ರೀತಿಯಾದಂತಹ ಸಪೋರ್ಟ್ ತೊಗೊಂಡ್ರಿ, ಯಾವ ರೀತಿಯಾಗಿ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿದ್ರಿ? 5th ರ್ಯಾಂಕ್ ಬಂದಿರೋದಕ್ಕೆ ತುಂಬ ಖುಷಿ ಇದೆ. ಇದಕ್ಕೆ ಮೇನ್ ರೀಸನ್ ನಮ್ಮೆಲ್ಲ ಟೀಚರ್ಸ್, ಕೋಚಿಂಗ್ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕೋಚಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಲೈಕ್ ನಾವು ಲಂಚ್ ಬ್ರೇಕಲ್ಲೆಲ್ಲ ಹೋಗ್ಬಿಟ್ಟು ಅವ್ರಿಗೆ ತಲೆ ತಿಂತಿದ್ವಿ, ಟೀಚರ್ಸ್ಗೆ ಹೇಳ್ಕೊಡಿ ಅವ್ರು ಸಪೋರ್ಟಿವ್ ಆಗಿದ್ರು. ಅವ್ರು ಲಂಚ್ ಬಿಟ್ಬಿಟ್ಟು ನಮಗೆ ಹೇಳ್ಕೊಡ್ತಿದ್ರು, ಅಷ್ಟು ಸಪೋರ್ಟಿವ್ ಆಗಿದ್ರು, ಎಲ್ಲ ಸಪೋರ್ಟಿವ್ ಸ್ಟಾಫ್ಸ್ ಇದ್ರು, ಅದಕ್ಕೆ ಇದು ಸಾಧ್ಯ ಆಯಿತು. ಇನ್ನು ನಿಮ್ಮ ಪೇರೆಂಟ್ಸ್ ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಮಾಡಿದ್ರು? ಪೇರೆಂಟ್ಸ್ ನನಗೆ ಯಾವತ್ತು ಲೈಕ್ ಏನೂ ಅಂತಿರ್ಲಿಲ್ಲ. ಲೈಕ್ ನಿಂಗೆ ಎಷ್ಟಾಗತ್ತೆ ಅಷ್ಟು ಓದು, ಯಾವಾಗಲೂ ಸಪೋರ್ಟಿವ್ ಆಗೇ ಇದ್ರು. ನನಗೆ ಕಡಿಮೆ ಬರಲಿ ಜಾಸ್ತಿ ಬರಲಿ ಏನೋ ಅಂತಿರ್ಲಿಲ್ಲ. ಸೊ ತುಂಬ ಸಪೋರ್ಟಿವ್ ಆಗಿದ್ರು. ನಾನು ಏನೇ ಇದು ಮಾಡ್ಲಾ ಅದು ಮಾಡೋದು ಬೇಡ ಅಂತ ಕೇಳಿದ್ರು, ನಿನ್ನ ಇಷ್ಟ, ಯಾವಾಗಲೂ ನಿನ್ಗೆ ಏನು ಬೇಕು ಅದು ಮಾಡು ಅಂತಿದ್ರು. ತುಂಬ ಸಪೋರ್ಟಿವ್ ಆಗಿದ್ರು. ಇನ್ನು ಎಕ್ಸಾಮ್ ಸಮಯದಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು, ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯದಲ್ಲಿ ನೀವು ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ಎಕ್ಸಾಮ್ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿತ್ತು. ಅಂದರೆ ಇಲ್ಲೂ ಅಷ್ಟೇ ರಿವಿಷನ್ ಕ್ಲಾಸಸ್ ಮಾಡ್ತಿದ್ರು, ಆಮೇಲೆ ಟೆಸ್ಟ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ರು. ತುಂಬ ಹೆಲ್ಪ್ ಆಯ್ತು ಅದು. ಫ್ಯೂಚರಲ್ಲಿ ಇನ್ನೂ ಗೊತ್ತಿಲ್ಲ. ಸೊ ಕಂಪ್ಯೂಟರ್ ಫೀಲ್ಡಲ್ಲಿ ಹೋಗ್ತೀನಿ, ಏನು ಬರತ್ತೆ ಹಾಗೆ. ಇನ್ನು ನಿಮ್ಮ ಪ್ರಿಪ್ರೇಷನ್ನು ಎಕ್ಸಾಮ್ ಸಮಯದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಓದ್ತಾ ಇದ್ರಿ? ಅಂದರೆ ನಾನು ಡೈಲಿ ಓದ್ತಿರ್ಲಿಲ್ಲ. ನನಗೇನಂದರೆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಂಡ್ರೆ ಅರ್ಧ ಬರ್ತಿತ್ತು. ಸೊ ಅಟ್ಲೀಸ್ಟ್ ಒಂದು 3-4 hours ಓದ್ತಿದ್ದೆ ಅಷ್ಟೇ, ಕ್ಲಾಸಲ್ಲೇ ಅರ್ಥ ಆಗ್ತಿತ್ತು. ಇನ್ನು ನನ್ನ ಜೊತೆ ಪ್ರಾರ್ಥನಾ ಅವರ ತಂದೆ ತಾಯಿ ಇದ್ದಾರೆ. ನಾನು ಅವ್ರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ಯಾವುದೇ ಮಕ್ಕಳ ಭವಿಷ್ಯಕ್ಕೆ ಎಷ್ಟು ಟೀಚರ್ಸ್ ಎಷ್ಟು ಸಪೋರ್ಟಿವ್ ಆಗಿರ್ತಾರೋ, ಹಾಗೇನೆ ಅವರ ಮನೆಯ ವಾತಾವರಣ ಮತ್ತೆ ತಂದೆ ತಾಯಿಯ ಸಪೋರ್ಟ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನನ್ನ ಜೊತೆ ಅವರ ತಂದೆ ತಾಯಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ ನಮಸ್ತೆ. ಮಗಳು ರ್ಯಾಂಕ್ ತಗೊಂಡಿದ್ದಾರೆ, 5ನೇ ರ್ಯಾಂಕ್ ಇಡೀ ಸ್ಟೇಟ್ಗೆ. ಹೇಗೆ ಅನ್ನಿಸ್ತಾ? ತುಂಬಾ ಖುಷಿ ಆಗುತ್ತೆ ನನಗೆ. ನಾನು 3rd ಅಂತ ಬರ್ಬೋದು ಅನ್ಕೊಂಡಿದ್ದೆ, ಬಟ್ 5th ಬಂದಿದೆ. ಇದು ಖುಷಿ ಇದೆ, ತುಂಬಾನೇ ಖುಷಿ ಇದೆ. ನೆಕ್ಸ್ಟ್ ಮಗಳನ್ನ ಏನ್ ಓದಿಸ್ಬೇಕು ಅಥವಾ ಫ್ಯೂಚರ್ ಅಲ್ಲಿ ಏನಾಗಿ ನೋಡ್ಬೇಕು ಅಂತ ಆಸೆ ಇದೆ? ಕಂಪ್ಯೂಟರ್ ತೊಗೊಂಡಿದ್ದರಿಂದ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ ಅದಾದ್ಮೇಲೆ. ಓಕೆ ಸರ್ ನಮಸ್ತೆ. ಮಗಳು 5ನೇ ಸ್ಥಾನ ಪಡೆದಿದ್ದಾರೆ ಸ್ಟೇಟ್ಗೆ. ಕಾಲೇಜ್ ಜೊತೆಯಲ್ಲಿ ಇಡೀ ಬೆಂಗಳೂರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಇಲ್ಲ, ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ಕಾಲೇಜ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಹಾಗೆ ಇವಳು ಸ್ವಲ್ಪ ಅಂದರೆ ಡೇ ಟು ಡೇ ಸಬ್ಜೆಕ್ಟ್ಸನ್ನು ಅವತ್ತಿನೇ ಓದ್ಕೊಂಬಂದು, ಸೊ ಇವತ್ತು ರ್ಯಾಂಕ್ ಬಂದು ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅಂದರೆ ಅದೇ 2nd or 3rd ಅಂತ. ಖುಷಿ ಇದೆ, 5th ರ್ಯಾಂಕ್ ಖುಷಿ ಇದೆ. ನಾವೆಲ್ಲ ಕಾಲೇಜ್ ಎಲ್ಲ ಮಂಡಳಿ ಅವರಿಗೆ ಸದಸ್ಯರಿಗೆ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಎಸ್, ಇನ್ನೊಬ್ರು ASC ರಾಜಾಜಿನಗರದ ಕಾಲೇಜ್ನ ಇನ್ನೊಬ್ಬ ಸ್ಟೂಡೆಂಟು, ಕಾಮರ್ಸ್ ಸ್ಟೂಡೆಂಟು, ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಪ್ರತೀಕ್ಷಾ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ. ಮೇಡಮ್ ನಮಸ್ತೆ. ಎಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಚಾರ, ಯಾಕಂತಂದ್ರೆ ಕಾಮರ್ಸ್ ವಿಭಾಗ ಅಂದ್ರೆ ವಾಣಿಜ್ಯ ವಿಭಾಗದಲ್ಲಿ 3ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಮತ್ತೆ ಎಕ್ಸಾಮ್ ಸಮಯದಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು, ಮತ್ತೆ ಕಾಲೇಜಿನಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ನೀಡಿದ್ರು? ತುಂಬ ಖುಷಿ ಆಗ್ತಿದೆ. ಕಾಲೇಜ್ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಇದು ಟಾಪರ್ಸ್ ಪ್ರೋಗ್ರಾಮ್ ಎಲ್ಲ ಕಂಡಕ್ಟ್ ಮಾಡ್ತಾಯಿದ್ರು, ಅದೆಲ್ಲ ತುಂಬ ಸಹ ಹೆಲ್ಪ್ ಆಯಿತು. ತುಂಬಾ ಖುಷಿ ಇದೆ. ಓಕೆ, ಇನ್ನು ಎಕ್ಸಾಮ್ ಸಮಯದಲ್ಲಿ ಎಷ್ಟು ತಾಸುಗಳು ಕಾಲ ಓದ್ತಾ ಇದ್ರಿ, ಎಷ್ಟು ಪ್ರಿಪ್ರೇಷನ್ ಮಾಡ್ತಾ ಇದ್ರಿ? Yeah, during exams, I was like normally studying, not this one day I was studying, not night and all. The teachers, because of the teachers, I was not stressful during the exam time. Preparatory, I wrote it very easily. Even boards were easy. So it's teachers' help. ಇನ್ನು ನಿಮ್ಮ ತಂದೆ ತಾಯಿಯಿಂದ ಅಥವಾ ನಿಮ್ಮ ಮನೆಯ ಕಡೆಯಿಂದ ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಸಿಕ್ಕಿದೆ? Yeah, my parents, they were never pressurizing me. They wanted like you study whatever you want, you do, score the marks, no problem there. Nothing. Okay.
ಇನ್ನು ಪ್ರತೀಕ್ಷಾ ಅವರ ತಂದೆ ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಬ್ಬ ಸ್ಟೂಡೆಂಟ್ ಮುಂದೆ ಬರ್ಲಿಕ್ಕೆ ಆಕೆಯ ಅಥವಾ ಆತನ ತಂದೆ ತಾಯಿ ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ. ಅವರನ್ನ ಮಾತಾಡಿಸ್ತೀನಿ. ಅವ್ರು ಯಾವ ರೀತಿಯಾಗಿ ಅವ್ರ ಮಗಳಿಗೆ ಸಪೋರ್ಟ್ ಮಾಡಿದ್ರು, ಮತ್ತೆ ಈ ಸ್ಥಾನದಲ್ಲಿ ಅವ್ರ ಮಗಳನ್ನ ನೋಡುವಾಗ ಎಷ್ಟು ಹೆಮ್ಮೆ ಅನಿಸ್ತಿದೆ ಅಂತ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ಮಗಳು ರಾಜ್ಯಕ್ಕೆ 3ನೇ ಸ್ಥಾನ ವಾಣಿಜ್ಯ ವಿಭಾಗದಲ್ಲಿ. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಸಂತೋಷ. ಏನ್ ಮಾಡ್ಬೇಕು ಮುಂದೆ? ಮಗಳನ್ನ ಯಾವ ಸ್ಥಾನದಲ್ಲಿ ನೋಡ್ಬೇಕು ಅನ್ಕೊಂಡಿದೀರಾ? ಇಲ್ಲ, ಅವಳದು ಇಂಟ್ರೆಸ್ಟೇ ಅಕೌಂಟ್ಸ್ ಲೈನೇ. ಚಾರ್ಟರ್ಡ್ ಅಕೌಂಟ್ ಮಾಡ್ಬೇಕು ಅಂತ ನನ್ನ ಪ್ಲಾನ್ ಇದೆ. ನಾವೆಲ್ಲ ನಮ್ಮ ಬ್ರದರ್ ಅದರ ಲೈನಲ್ಲಿ ಇದ್ದಾರೆ. ಅದರಿಂದ ಅವಳನ್ನ ಸೇರಿಸಿದ್ದೀನಿ. ಇವಾಗ ಫೌಂಡೇಶನ್ ಎಕ್ಸಾಮ್ಗೆ ಸೇರಿಸಿದ್ದೀನಿ. ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು. ಈಗಾಗಲೇ ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಇನ್ನು ನಮ್ಮ ಬೆಂಗಳೂರಿನ ASC ಕಾಲೇಜ್ ಸ್ಟೂಡೆಂಟ್ಸ್ಗೆ ಬಂದರೆ ಸುಮಾರು 20 ರ್ಯಾಂಕ್, ರಾಜ್ಯಕ್ಕೆ 20 ರ್ಯಾಂಕ್ಗಳ ಒಳಗಡೆ ಇರುವಂತಹ ಸ್ಟೂಡೆಂಟ್ಸ್ ಎಲ್ಲರೂ ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ರ್ಯಾಂಕ್ ಪಡೆದಿರುವಂತಹ ಸ್ಟೂಡೆಂಟ್ ಮಾತುಗಳು ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ ಆಗ್ಬೋದು. ಹಾಗಾಗಿ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರಿಗೆ ಯಾವ ರೀತಿಯಾಗಿ ಕಾಲೇಜ್ ಕಡೆಯಿಂದ ಸಪೋರ್ಟ್ ಸಿಕ್ತು, ಹಾಗೆಯೇ ಅವರ ಪೇರೆಂಟ್ಸ್ ಸಪೋರ್ಟ್ ಯಾವ ರೀತಿಯಾಗಿತ್ತು, ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಅವರು ಏನಾಗಬೇಕು ಅಂತ ಅನ್ಕೊಂಡಿದ್ದಾರೆ, ಮತ್ತು ಅವರ ಎಕ್ಸಾಮ್ಸ್ ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು, ಎಲ್ಲದನ್ನು ಅವರಿಂದ ತಿಳ್ಕೊಳ್ಳೋಣ. ನಮಸ್ತೆ, ನಿಮ್ಮ ಹೆಸರು ಮತ್ತು ನೀವು ಏನು ಯಾವ ವಿಭಾಗದಲ್ಲಿ ರ್ಯಾಂಕ್ ಪಡೆದಿದ್ದೀರಾ, ಮತ್ತು ಯಾವ ರ್ಯಾಂಕು, ಮತ್ತು ನಿಮ್ಮ ಎಕ್ಸಾಮ್ ಪರೀಕ್ಷೆಯ ತಯಾರಿ ಯಾವ ರೀತಿಯಾಗಿತ್ತು? ನನ್ನ ಹೆಸರು ತ್ರಿಷಿಕಾ ಅಂತ, ಕಾಮರ್ಸ್ ವಿಭಾಗ. 19th ರ್ಯಾಂಕ್ ಬಂದಿದೆ. ಅಂದರೆ ನಾನು ಡೈಲಿ ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ದೆ. ಮೇಯ್ನ್ ನಮ್ಮ ಪಪ್ಪ ಮಮ್ಮಿ ಸಪೋರ್ಟ್ ಮತ್ತು ಲೆಕ್ಚರರ್ ಸಪೋರ್ಟಿಂದ ಇದೆಲ್ಲ ಆಯಿತು. ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಆಂಟ್ರಪ್ರಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಸೊ ನನ್ನ ಎಫರ್ಟ್ಸ್ ನಾನು ಹಾಕ್ತೀರಾ? ಶೋರ್ ಮೇಡಮ್. ನನ್ನ ಹೆಸರು ಪ್ರಿಯಾಂಕಾ UK. ನಾನು ಕಾಮರ್ಸ್ ವಿಭಾಗನೇ. ನಾನು ಇಡೀ ಸ್ಟೇಟ್ಗೆ 8th ರ್ಯಾಂಕಲ್ಲಿ ಬಂದಿದ್ದೀನಿ. ಅಂದರೆ ಎಲ್ಲ ಪ್ರಿಪ್ರೇಷನ್ಸು ನಮ್ಮ ಅಪ್ಪ ಅಮ್ಮ ನಮ್ಮ ಟೀಚರ್ಸು ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಅದಕ್ಕೇ ಈ ಫಲಿತಾಂಶ ಬಂದಿರೋದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ಇದು ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ಫೌಂಡೇಶನ್ ಎಕ್ಸಾಮ್ ತೊಗೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ಮ್ಯಾಮ್. ಹೇಳಿ ಮ್ಯಾಮ್, ನನ್ನ ಹೆಸರು ನಮ್ರತ ಅಂತ. ನಾನು ಕಾಮರ್ಸ್ ವಿಭಾಗದಿಂದ. ನಂಗೆ 6th ರ್ಯಾಂಕ್ ಬಂದಿದೆ ಸ್ಟೇಟಲ್ಲಿ. ನಮಗೆ ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು. ನಮಗೆ ಮಂಡೇಸಲ್ಲಿ ಟೆಸ್ಟ್ ಮಾಡ್ತಿದ್ರು PTB ಅಂತ. ಆಮೇಲೆ ಟಾಪರ್ಸ್ ಟೆಸ್ಟ್ ಮಾಡ್ತಿದ್ರು. ಮನೇಲೆಲ್ಲ ಕೂಡ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಇತ್ತು. ಸೊ ಅದರಿಂದ ನನಗೆ ಇದು ಪಾಸಿಬಲ್ ಆಯಿತು ಮ್ಯಾಮ್. ಎಸ್ ಮ್ಯಾಮ್. CA ಆಗಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. My name is Lalita. I belong to commerce stream itself. I secured 11th rank with 589 marks, and yeah, it was all possible because of the parents and teachers. It's like they made us believe that we can do it. We never thought of getting it. It was because of them, because of PTBs, toppers test and all, and yeah, we made it. ಓಕೆ, ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತ? I'm planning to do ACCA, but it's not sure. I'll be deciding it soon. ನನ್ನ ಹೆಸರು ರಾಘವ ಪ್ರಮೇಯ ಅಂತ. ನಾನು 19th ರ್ಯಾಂಕ್ ತೊಗೊಂಡಿದ್ದೀನಿ ಕಾಮರ್ಸ್ ವಿಭಾಗದಿಂದ. ಟೀಚರ್ಸು, ಕಾಲೇಜು, ಅದಾದಮೇಲೆ ಎವ್ರಿ ಟಾಪರ್ಸ್ ಟೆಸ್ಟ್ ಅಂತ ಮಾಡ್ತಿದ್ರು. ಅದು ತುಂಬ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಅದಾದಮೇಲೆ ನನ್ನ ಪೇರೆಂಟ್ಸು ತುಂಬ ಚಿಲ್ಲಾಗಿದ್ದರು, ತುಂಬ ಕೂಲಾಗಿದ್ದರು, ತುಂಬ ಸಪೋರ್ಟಿವ್ ಆಗಿದ್ದರು. ಕಾಮರ್ಸಲ್ಲಿ ನಾನು ಹೆಂಗೂ ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಿದ್ದೆ. ಅಂದರೂ ಲಾಸ್ಟ್ ಬೆಂಚಲ್ಲಿ ಕೂತು ಯಾವುದೇ ಟೀಚರ್ಸಿಗೆ ನೀವು ಕೇಳಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದೆ. ಅಂದರೂ ಲಾಸ್ಟ್ ಮಂತಲ್ಲಿ ಹಾರ್ಡ್ ವರ್ಕ್ ಮಾಡಿ 19th ರ್ಯಾಂಕ್ 581 ತೆಗೆದಿದ್ದೀನಿ. ಮುಂದೆ ನಿಮ್ಮ ಮಾತಿನ ಪ್ರಕಾರ ಎಲ್ರಿಗೂ ಅರ್ಥ ಆಗೋದೇನಂದ್ರೆ ಲಾಸ್ಟ್ ಬೇಂಚ್ನಲ್ಲಿ ಕೂತ್ಕೊಂಡಿರೋ ಸ್ಟೂಡೆಂಟು ತರಲೆ ಮಾಡಿಕೊಂಡು ಕೂಡ ರ್ಯಾಂಕ್ ಪಡಿಬೋದು ಅನ್ನೋಂಥದ್ದು ಇವರಿಂದ ಅರ್ಥ ಆಗ್ತಿದೆ. ಹಾಂ, ಹೌದು. ಅದು ಮಾರ್ಕ್ಸಿಗೂ ಮಜಕ್ಕೂ ಸಂಬಂಧ ಇಲ್ಲ. ಅದು ಮಾರ್ಕ್ಸೂ ಮಜದ ಜೊತೆನೇ ತೆಗಿಬೋದು. ಅದೇ ಅದು PTBಗಳು ನಮ್ಮ ಲೆಕ್ಚರರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದಾದಮೇಲೆ ನನ್ನ ಪೇರೆಂಟ್ಸ್ ಇಬ್ಬರೂ ತುಂಬ ವೆರಿ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ನಾನು CA ಆಗೋಣ ಅಂತಿದ್ದೀನಿ. ಅದಾದಮೇಲೆ ನಾನು ಇವಾಗಲೇ ಫೌಂಡೇಶನ್ ಕ್ಲಾಸಸ್ಸಿಗೆ ಹೋಗ್ತಿದ್ದೀನಿ. ಚೆನ್ನಾಗಿ ನಡೀತಿದೆ. ಥ್ಯಾಂಕ್ ಯು. ನನ್ನ ಹೆಸರು ಐಶ್ವರ್ಯ ಅಂತ. ನಾನು ಕಾಮರ್ಸ್ ವಿಭಾಗದಿಂದ ಸ್ಟೇಟ್ಗೆ 6th ರ್ಯಾಂಕ್ ಬಂದಿದ್ದೀನಿ. ನಮಗೆ ಕಾಲೇಜಲ್ಲಿ ಫಸ್ಟ್ ಎವ್ರಿ ಮಂಡೇ PTB ಕೊಡ್ತಾಯಿದ್ರು. ಅದು ಹೆಲ್ಪ್ ಆಯಿತು. ಮಿಡ್ ಟರ್ಮ್ ಆದಮೇಲೆ ಮತ್ತೆ ಟಾಪರ್ಸ್ ಟೆಸ್ಟ್ ಸ್ಟಾರ್ಟ್ ಮಾಡಿದ್ರು. ಆವಾಗ ನಮಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬಂತು. ಒಂಚೂರು ಇನ್ನೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು ಅಂತ. ಸೊ ಅದ್ರ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟಿಂದ ಇಬ್ಬರ ಕಡೆಯೂ ಸಪೋರ್ಟ್ ಇತ್ತು. ಸೊ ಐ ಅಚೀವ್ಡ್ ಇಟ್. CMA ಮಾಡಬೇಕು ಅಂತ. ನನ್ನ ಹೆಸರು ಆದಿತ್ಯ ಅಂತ. ನಾನು ಸೈನ್ಸ್ ಸ್ಟ್ರೀಮಿಂದ ಸ್ಟೇಟಿಗೆ 9th ರ್ಯಾಂಕ್ ತೊಗೊಂಡಿದ್ದೀನಿ. ನಮ್ಮ ಕಾಲೇಜ್ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗ್ತಾಯಿತ್ತು. ಎವ್ರಿ ಮಂಡೇ ಪೀರಿಯಾಡಿಕ್ ಟೆಸ್ಟ್ ಫಾರ್ ಬೋರ್ಡ್ಸ್ ಅಂತ ಮಾಡೋರು. ಆಮೇಲೆ ನವಂಬರಿಂದ ಇದು ಟಾಪರ್ಸ್ ಟೆಸ್ಟ್ ಅಂತ ಕಂಡಕ್ಟ್ ಮಾಡೋರು. ಇದು ತುಂಬಾ ಹೆಲ್ಪ್ ಆಯಿತು ನಮಗೆ PU ಬೋರ್ಡಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ. ನಾನು ಮುಂದಕ್ಕೆ ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡೆ.
ಆಲ್ ದಿ ಬೆಸ್ಟ್. Thank you. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಟಾಪರ್ಸ್ಗಳ ಮಾತುಗಳು. ASC ಕಾಲೇಜಿನ ರಾಜಾಜಿನಗರದ ಸ್ಟೂಡೆಂಟ್ಸ್ ಇವರೆಲ್ಲ ಆಲ್ಮೋಸ್ಟ್ ರಾಜ್ಯದಲ್ಲೇ 20 ರ್ಯಾಂಕ್ನ ಒಳಗಡೆ ಪಡೆದಿರುವಂಥವ್ರು. ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕನಸುಗಳನ್ನು, ಭವಿಷ್ಯದಲ್ಲಿ ಏನೇನೋ ಆಗಬೇಕು ಅಂತ ಆಸೆಗಳನ್ನು ಹೊತ್ಕೊಂಡಿದ್ದಾರೆ. ಇವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ.